ಇಲ್ಲಿ ನಾವು ಟೈಪ್ಸ್ ಆಫ್ ಫಂಕ್ಷನ್ ನೋಡ್ತಾ ಇದ್ದೀವಿ. ಇದುವರೆಗೂ ನಾವು ಈ ಕಾನ್ಸ್ಟೆಂಟ್ ಫಂಕ್ಷನು, ಮಾಡ್ಯುಲಸ್ಸು, ಐಡೆಂಟಿಟಿ, ಪಾಲಿನಾಮಿಯಲು, ಫ್ಲೋರ್ ಫಂಕ್ಷನು, ಸಿಗ್ನಮ್ ಫಂಕ್ಷನ್ ಅಂತೆಲ್ಲ ಹೇಳಿ ನೋಡಿದ್ದೀವಿ. ಇಲ್ಲಿ ನಾವು ಏನೇ ಒಂದು ಫಂಕ್ಷನ್ ಕೊಟ್ಟರೆ, ಯಾವುದೊಂದು ಫಂಕ್ಷನ್ ಕೊಟ್ಟರೆ ಅದನ್ನು ನಾವು ಇಂಜೆಕ್ಟಿವ್, ಸಬ್ಜೆಕ್ಟಿವ್, ಬೈಜೆಕ್ಟಿವ್ ಅಂತ ಹೇಳಿ ಕ್ಲಾಸಿಫೈ ಮಾಡ್ಬೋದು. ಸೊ ಇದ್ರ ಎಲ್ಲನೂ ಬೇಸಿಕ್ ಐಡಿಯಾ ಏನಪ್ಪ ಅಂತ ಹೇಳಿದ್ರೆ, ವಾಟ್ ಈಸ್ ದ ಬೇಸಿಕ್ ಐಡಿಯಾ ಆಫ್ ಆಲ್ ಆಫ್ ದಿಸ್ ಅಂತ ಹೇಳಿದಾಗ, ಇಟ್ ಟಾಕ್ಸ್ ಅಬೌಟ್ ಹೌ ದ ಫಂಕ್ಷನ್ ರಿಲೇಟ್ಸ್ ಎಲಿಮೆಂಟ್ ಫ್ರಮ್ ಯೋರ್ ಇನ್ಪುಟ್ ಸೆಟ್ ಟು ಯೋರ್ ಔಟ್ಪುಟ್ ಸೆಟ್. ಸರಿನಾ? ಸೊ ಇದೇನಕ್ಕಪ್ಪ ಉಪಯೋಗ ಬರುತ್ತೆ ಅಂತ ಹೇಳಿದ್ರೆ, ಇದು ಯೂಸೇಜ್ ಏನಂತ ಹೇಳಿದ್ರೆ, ಒಂದು ಬೇಸಿಕ್ ಯೂಸೇಜ್ ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ಇಷ್ಟೊಂದು ಯೂಸೇಜ್ ಬರುತ್ತೆ. ಬೇಸಿಕ್ ಯೂಸೇಜ್ ಬಂದು ಪಾಸ್ವರ್ಡ್ಸ್. ಈ ಎನ್ಕ್ರಿಪ್ಷನು, ಡಿಕ್ರಿಪ್ಷನ್ ಅಂತ ಕೇಳಿದ್ದೀರಾ? ಕೇಳಿಲ್ಲ ಅಂತ ಹೇಳಿದ್ರೆ, ಈ ಪಾಸ್ವರ್ಡ್ ಗೀಸ್ವರ್ಡ್ ಎಲ್ಲ ಮಾತಾಡಬೇಕು ಅಂತ ಹೇಳಿದಾಗ ನಾವು ಎನ್ಕ್ರಿಪ್ಷನು, ಡಿಕ್ರಿಪ್ಷನ್ ಉಪಯೋಗಿಸ್ತೀವಿ. ನೀವು ಯಾವುದೇ ಒಂದು ಅಕೌಂಟ್ ಲಾಗಿನ್ ಆದಾಗ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಎನ್ಕ್ರಿಪ್ಷನ್, ಡಿಕ್ರಿಪ್ಷನ್ ಹಾಕ್ಕೊಂಡು ನಾವು ಅದನ್ನು ಉಪಯೋಗಿಸ್ತಿದ್ದೀವಿ. ಸರಿನಾ? ಸೊ ನೀವು ಯಾವುದೇ ಒಂದು ಆ್ಯಪ್ ಓಪನ್ ಮಾಡಿದಾಗ ದಿಸ್ ಮೆಸೇಜಸ್ ಇಸ್ ಎನ್ಕ್ರಿಪ್ಟೆಡ್ ಆರ್ ದಿಸ್ ಪಾಸ್ವರ್ಡ್ ಇಸ್ ಎನ್ಕ್ರಿಪ್ಟೆಡ್ ಅಂತ ಬಂದಾಗ ಒನ್ ಆಫ್ ದ ಯೂಸೇಜಸ್ ಇದು. ಈ ಕ್ಲಾಸಿಫಿಕೇಷನ್ ಸ್ಯಾಟಿಸ್ಫೈ ಆಯಿತು ಅಂದರೆ ಬೈಜೆಕ್ಟಿವ್ ಅಂತ ಎಲ್ಲನೂ ದೇ ಕ್ಯಾನ್ ಬಿ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಪಾಸ್ವರ್ಡ್ಸ್, ನಾಟ್ ಕ್ರಿಯೇಟಿಂಗ್ ಪಾಸ್ವರ್ಡ್ಸ್ ಆ್ಯಕ್ಚುಲಿ, ಫಾರ್ ಟಾಕಿಂಗ್ ಇನ್ ಅ ಕ್ರಿಪ್ಟಿಕ್ ಮ್ಯಾನರ್ ಅಂತ ಹೇಳ್ಬೋದು. ಸರಿನಾ? ಅದು ಹೇಗೆ ಅಂತೆಲ್ಲ ಹೇಳಿ ಅರ್ಥ ಆಗುತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ. ತಕ್ಷಣಕ್ಕೆ ಇದೇನು ಅಂತ ಹೇಳಿ ಕಲ್ತ್ಕೊಳ್ಳೋಣ. ಸೊ ಅದೆಲ್ಲ ಡೀಟೇಲಾಗಿ ಮುಂದಿನ ವೀಡಿಯೋದಲ್ಲಿ ಕಲ್ತ್ಕೊತಾ ಇದ್ದೀವಿ. ತಕ್ಷಣಕ್ಕೆ ಈ ಭಾಗ ಬರ್ಕೊಂಬಿಡಿ.